ಒಂದು ದಿನ ಸಂಜೆ, ಆ ಹೊತ್ತಲ್ಲಿ ಮೋಜಾದ ಸಂಜೆ ಬಿಸಿಲು ಮಬ್ಬಾಗಿ ಹತ್ತಿರದ ಬೆಟ್ಟದ ಹಿಂದೆ ಅಡಗಿಕೊಳ್ಳುತ್ತಿತ್ತು. ಹಿತವಾದ ಗಾಳಿಯಲ್ಲಿ ತಾತ ಮೊಮ್ಮಗ ಕುಳಿತುಕೊಂಡಿದ್ದರು. ಆಗ ಶುರುವಾಗುವುದು ಈ ಇತಿಹಾಸದ ಪರಿಚಯ. ಅದೇ ಹೊತ್ತಲ್ಲಿ ತಾತ ಮೀನು ಹಿಡಿಯಲು ಆರಂಭಿಸಿದ. ತಾಯಿಯೊಡನೆ ಮಾತನಾಡುತ್ತಿದ್ದ ಚೂಟಿಯಾದ ಹುಡುಗ ಆದಿ. ಆತನು ಎಲ್ಲವನ್ನು ತಿಳಿಯಲು ಕುತೂಹಲಕಾರಿಯಾಗಿದ್ದ. ಹಾಗೆ ತಾತನನ್ನು ಕೇಳಿಯೇ ಬಿಟ್ಟ. ತಾತನೊಂದಿಗೆ ಮೀನನ್ನು ಹಿಡಿಯುತ್ತಾ, ತಾತ, ನಾವು ಈಗ ಇರುವ ಈ ಊರು, ಈ ನದಿ, ಈ ಮನೆಗಳು, ಮರಗಳು ಹೇಗೆ ಬಂದವು? ತಾತ, ಅದಕ್ಕೊಂದು ಇತಿಹಾಸವಿದೆ ಮಗು. ಇತಿಹಾಸ ಎಂದರೇನು ತಾತ? ತಾತ ಮುಗುಳ್ನಗುತ್ತಾ ಹೇಳಿದರು, ನಾನು ಚಿಕ್ಕವನಿದ್ದಾಗ ನನ್ನಪ್ಪನನ್ನು ಹೀಗೆ ಕೇಳಿದ್ದೆ. ಆದಿಮಾನವರ ಕಾಲ ಅದು. ಅವರಿಗೆ ಕಾಡುಗಳೇ ಮನೆ. ಅಲ್ಲಿಯೇ ಜೀವಿಸಿದವರು. ನಮ್ಮ ಪೂರ್ವಜರು ಹುಟ್ಟಿದ್ದು ಕಾಡಿನಲ್ಲಿಯೇ ಮಗು. ಒಂದು ದಿನ ಕಾಡಿನಲ್ಲಿ ವಿಪರೀತ ಮಳೆ, ಗುಡುಗು ಸಿಡಿಲು. ಆ ಸಮಯದಲ್ಲಿ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ತಾಗಿತು. ಎಂದೂ ನೋಡಿರದ ಬೆಂಕಿಯನ್ನು ನೋಡಿ ಆದಿ ಮಾನವರು ಗಾಬರಿಗೊಂಡರು. ಜೊತೆಗೆ ಬೆಚ್ಚಗಿನ ಅನುಭವವನ್ನು ಪಡೆದರು. ಹಾಗೆ ಕಲ್ಲುಗಳನ್ನು ಉಪಯೋಗದಿಂದ ಒಂದನ್ನೊಂದು ಉಜ್ಜಿದಾಗ ಬೆಂಕಿ ಹತ್ತುಕೊಂಡಿತ್ತು. ಅದರ ಉಪಯೋಗವನ್ನು ತಿಳಿದ ಮಾನವ ಮೊದಲು ಹಸಿ ಮಾಂಸ, ಗಡ್ಡೆ ಗೆಣಸು, ಮರದ ಬೇರನ್ನು ತಿನ್ನುತ್ತಿದ್ದ. ಹಣ್ಣು ಹಂಪಲುಗಳನ್ನು ತಿನ್ನುತ್ತಿದ್ದ. ಈಗ ಬೆಂಕಿಯ ಉಪಯೋಗದಿಂದ ಮಾಂಸವನ್ನು ಬೇಯಿಸಿ ತಿನ್ನಲು ತೊಡಗಿದ. ನಂತರ ಆ ಎಲುಬುಗಳಿಂದ ಆಯುಧಗಳನ್ನು ತಯಾರಿಸಿದ. ನಂತರ ತಾನು ವಾಸ ಮಾಡುವುದಕ್ಕೆ ಗುಹೆಗಳನ್ನು ಕಂಡುಕೊಂಡ. ಗುಹೆಗಳಲ್ಲಿ ವಾಸ ಮಾಡತೊಡಗಿದ. ನಂತರ ದಿನಗಳಲ್ಲಿ ನದಿಯ ದಡದಲ್ಲಿ ಮೀನುಗಳನ್ನು ಹಿಡಿಯುವುದನ್ನು ಕಲಿತ. ಮತ್ತು ತಾನು ಪ್ರಾಣಿಗಳ ಎಲುಬಿನಿಂದ ಮಾಡಿದ ಆಯುಧಗಳನ್ನು ಬಳಸಿ ಅದನ್ನು ಸರಿಯಾಗಿ ಉಪಯೋಗಿಸತೊಡಗಿದ. ಮರಗಳನ್ನು ಕಡಿಯಲು ತೊಡಗಿದ. ಆದರೆ ಆದಿ ಕೇಳ್ತಾನೆ ತಾತನಿಗೆ, ತಾತ, ಆದರೆ ಮರ ಕಡಿಯುವುದು ತಪ್ಪು. ತಾತ, ಹೌದು, ಮರ ಕಡಿಯುವುದು ತಪ್ಪು. ಆದರೆ ಮಾನವ ಕೃಷಿಯನ್ನು ಆರಂಭಿಸುವುದು ಆವಾಗ ತಾನೆ. ಆದಿ, ಅದು ಹೇಗೆ ತಾತ? ನಮ್ಮ ಭೂಮಿಯಲ್ಲಿ ಕಬ್ಬಿಣ ಸಿಗುತ್ತಿತ್ತು. ಅದರ ಸಹಾಯದಿಂದ ಕೃಷಿ ಆರಂಭಿಸಿದ ಮತ್ತು ತನ್ನ ಗುಡಿಸಲನ್ನು ನಿರ್ಮಿಸಿಕೊಂಡ. ಒಂದು ದಿನ ತಾನು ಕುಳಿತು ವಿಚಾರ ಮಾಡತೊಡಗಿದ. ಮರ ಕಡಿದು ಹೊಟ್ಟೆ ತುಂಬಿದರೆ, ಅದೇ ಮರಗಳನ್ನು ಬೆಳೆಸಿದರೆ ಮುಂದಿನ ಪೀಳಿಗೆಗೆ ಆಯಿತೆಂದು. ಅದರ ಜೊತೆಗೆ ತಾನು ಚಿತ್ರಗಳ ಲಿಪಿಯನ್ನು ಕಲಿತ. ಗೋಡೆಗಳ ಮೇಲೆ ಬರೆಯಲು ಕಲಿತಿದ್ದ. ಪಠ್ಯವಿಲ್ಲದ ಜ್ಞಾನ ಶಾಲೆ ಅಲ್ಲಿಯೇ ಶುರುವಾಯಿತು. ನಂತರ ತಂಪಿನ ಸಮಯ ಮತ್ತು ತನ್ನ ಮೈಯನ್ನು ಮುಚ್ಚಿಕೊಳ್ಳಲು ತಾನು ಬೇಟೆಯಾಡಿದ ಪ್ರಾಣಿಗಳ ಚರ್ಮವನ್ನು ತನ್ನ ಬಟ್ಟೆಯನ್ನಾಗಿ ಬದಲಿಸಿಕೊಂಡ. ತದನಂತರ ಆದಿ ಮಾನವ ಪ್ರಾಣಿ ಪಕ್ಷಿಗಳನ್ನು ಸಾಕಲು ಆರಂಭಿಸಿದ. ತನ್ನದು ಒಂದು ಕುಟುಂಬವನ್ನು ನಿರ್ಮಿಸಿಕೊಂಡ. ಹಾಗೆ ಒಂದು ಚಿಕ್ಕ ಊರೇ ಬೆಳೆಯಿತು. ಮತ್ತು ತಾನು ಸಾಕಿದ ಹಸುಗಳಿಂದ ಬೆಳೆಗಳನ್ನು ಆರಂಭಿಸಿದ. ಭತ್ತ, ಜೋಳ, ಬೀಜಗಳನ್ನು ಬಿತ್ತಲು ಶುರು ಮಾಡಿದ. ಕೃಷಿಯ ಬಗ್ಗೆ ಕಲಿತೊಡಗಿದ. ಹಾಗಾದರೆ ಆ ಊರು ಯಾವುದು ತಾತ? ಭಾರತವೇ? ತಾತ, ಭಾರತಕ್ಕೆ ಭಾರತ ಎಂದು ಬರಲು ಹೆಸರು ಕಾರಣವೇನು? ಆಗ ತಾತ ಹೇಳಿದ, ಆದಿಮಾನವರ ಕಾಲ ಮುಗಿದು ರಾಜಮನೆತನಗಳು ಬಂದವು. ಆಗ ದುಷ್ಯಂತೆ ಶಕುಂತಲೆ ಮಗನಾದ ಭರತ ಚಕ್ರವರ್ತಿ, ಆತನಿಂದ ಭಾರತ ಎಂಬ ಹೆಸರು ಬಂದಿತು.
ಮತ್ತು ಋಷಭನಾಥನ ಮಗನಾದ ಭರತ. ಆತನಿಂದ ಭರತ ಎಂದು ಹೆಸರು ಬಂದಿತು. ಓ, ಮಹಾನ್ ವ್ಯಕ್ತಿಯ ಹೆಸರಿನಿಂದ ಬಂದಿದೆಯಾ? ಹೌದು, ಹೆಮ್ಮೆಯಿಂದ ಹೇಳಿದ ತಾತ. ಭಾರತ ಎಂಬುದು ಕೇವಲ ಹೆಸರಲ್ಲ ಮಗು, ಅದು ಒಂದು ಸಂಸ್ಕೃತಿ, ಪರಂಪರೆ, ಧೈರ್ಯ, ಸಹನೆ ಮತ್ತು ಅದೊಂದು ವಿಸ್ಮಯ. ಆದಿಯ ಕಣ್ಣಲ್ಲಿ ಭಾರತವು ಚಿತ್ರಣವಾಯಿತು. ಇದು ಒಂದು ಕೇವಲ ಕಥೆಯಲ್ಲ, ನನ್ನ ತಂದೆಯ ನುಡಿಗಳು, ತಾಯಿಯ ಹಾಡುಗಳು, ಆ ನದಿಗಳು, ಮರಗಳು, ಕಾಡು, ಜಲಪಾತಗಳು, ಅದ್ಭುತ ಎಂದು ನೆನೆದ ಆ ಪುಟ್ಟ ಬಾಲಕ. ಅದಾದ ನಂತರ ರಾಜ ಮನೆತನಗಳು ಬಂದವು. ಅದರಲ್ಲಿ ಸಿಂಧೂ ಎಂಬ ಒಂದು ಮೊದಲ ನಗರ ಹುಟ್ಟಿಕೊಂಡಿತು. ಸಿಂಧೂ ನಾಗರಿಕತೆಗಳ ವೈಭವ, ಅಲ್ಲಿನ ಶೈಲಿ, ಸಂಸ್ಕೃತಿ ತುಂಬಾ ವಿಭಿನ್ನವಾಗಿದ್ದವು. ಅದರ ಬಗ್ಗೆ ನಿನಗೆ ಎಷ್ಟು ಹೇಳಿದರೂ ಸಾಲದು ಮಗುವೆ. ನಾನು ಇನ್ನು ಮುಂದಿನ ದಿನಗಳಲ್ಲಿ ಆ ಸಿಂಧೂ ನಾಗರಿಕತೆ ಬಗ್ಗೆ ನಿನಗೆ ಹೇಳುತ್ತೇನೆ ಕಂದ. ಧನ್ಯವಾದಗಳು.